ಈ ಸೆಷನಲ್ಲಿ ನಾವು ಸ್ಟಾಕ್ ಮಾರ್ಕೆಟಲ್ಲಿ ನಡೆಯೋ ದೊಡ್ಡ ಸ್ಕ್ಯಾಮ್ ಬಗ್ಗೆ ತಿಳ್ಕೊಳ್ಳೋಣ. ಅದೇ ಪಂಪ್ ಆ್ಯಂಡ್ ಡಂಪ್ ಸ್ಕೀಮ್. ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಕಂಪನಿಯ ಪ್ರಮೋಟರ್ ಅಥವಾ ಹೆಚ್ಚು ಷೇರುಗಳನ್ನು ತಗೊಂಡಿರ್ತಕ್ಕಂತಹ ಶೇರ್ ಹೋಲ್ಡರ್ ಏನು ಮಾಡ್ತಾನೆ, ತನ್ನ ಶೇರನ್ನೆಲ್ಲ ಮಾರ್ಕೆಟಲ್ಲಿ ಮಾರಬೇಕು ಅಂದ್ಕೊಳ್ತಾನೆ. ಆದರೆ ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಇರುತ್ತೆ. ಶೇರಿನ ಬೆಲೆ ಪ್ರತಿದಿನ ಕಮ್ಮಿ ಆಗ್ತಾ ಇರುತ್ತೆ. ಅಕಸ್ಮಾತ್ ಅವನು ತನ್ನ ಶೇರನ್ನೆಲ್ಲ ಮಾರಿದ್ರೆ ಅವನಿಗೆ ಅದರಿಂದ ಬಹಳಷ್ಟು ಲಾಸ್ ಆಗುತ್ತೆ. ಕಂಪನಿ ಶೇರ್ಗಳು ಮುಂದೆ ಜಾಸ್ತಿ ಆಗುತ್ತೆ ಅನ್ನೋ ಭರವಸೆ ಕೂಡ ಕಳ್ಕೊಂಡ್ಬಿಟ್ಟಿರ್ತಾನೆ. ಏಕೆಂದರೆ ಕಂಪ್ನಿ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರಲ್ಲ. ಈ ಲಾಸಿಂದ ತಪ್ಪಿಸ್ಕೊಳ್ಳೋಕ್ಕೆ ಅವನೇನು ಮಾಡ್ತಾನೆ ಅಂದರೆ ಸ್ಟಾಕ್ ಮಾರ್ಕೆಟ್ ಆಪರೇಟರ್ಸ್ನ ಕಾಂಟ್ಯಾಕ್ಟ್ ಮಾಡ್ತಾನೆ. ಸ್ಟಾಕ್ನ ಪಂಪ್ ಮಾಡಿ ಅಂತ ಹೇಳ್ತಾನೆ. ಪಂಪ್ ಮಾಡೋದು ಅಂದರೆ ಸ್ಟಾಕ್ ಬೆಲೆನ ಮೇಲೆ ತೊಗೊಂಡೋಗೋದು ಅಂತ. ಅದು ಹೇಗೆ ನಡೆಯುತ್ತೆ ಅಂದರೆ ಈಗ ನೋಡೋಣ ಬನ್ನಿ. ಸ್ಟಾಕ್ ಮಾರ್ಕೆಟ್ ಆಪರೇಟರ್ಸ್ ಈ ಶೇರ್ಗಳ ಬೈ ಆ್ಯಂಡ್ ಸೆಲ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಯಾರ ಮಧ್ಯೆ? ಅದೇ ಆಪರೇಟರ್ಸ್ಗಳ ಮಧ್ಯೆನೇ ನಡೆಯುತ್ತೆ. ಸ್ವಲ್ಪ ದಿನದಲ್ಲೇ ಈ ಶೇರಿನ ಬೆಲೆ 10%, 20%, 30% ಅಂತ ಮೇಲೆ ಹೋಗ್ತಾನೆ ಇರುತ್ತೆ. ಇನ್ವೆಸ್ಟರ್ಸಿಗೆ ಏನು ಅನಿಸುತ್ತೆ? ಮೋಸ್ಟ್ಲಿ ಈ ಸ್ಟಾಕ್ದು ವಾಲ್ಯೂಮ್ ಬ್ರೇಕ್ಔಟ್ ಆಗಿದೆ ಅಂತ ಅವ್ರು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಸ್ಟಾಕ್ನ ವಾಲ್ಯೂಮ್ನ ನೋಡಿರ್ತಕ್ಕಂಥ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ನಿಧಾನಕ್ಕೆ ಬೈ ಮಾಡೋಕ್ಕೆ ಶುರು ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಆ ಸ್ಟಾಕ್ನ ಪ್ರೈಸು ಮೇಲೆ ಹೋಗಲಿಕ್ಕೂ ಶುರುವಾಗುತ್ತೆ. ಆದರೆ ಈ ಸ್ಟಾಕ್ ಆಪರೇಟರ್ಸ್ ಕೆಲಸ ಎಲ್ಲಿಗೆ ಮುಗಿಯಲ್ಲ. 100 ಪಟ್ಟು, 200 ಪಟ್ಟು, 300 ಪಟ್ಟು ಮೇಲೆ ತೊಗೊಂಡೋಗ್ಬೇಕು ಈ ಸ್ಟಾಕ್ ಪ್ರೈಸ್ ಅನ್ನೋದೇ ಅವರ ಯೋಜನೆ ಆಗಿರುತ್ತೆ. ಈಗ ಸ್ಟಾಕ್ ಆಪರೇಟರ್ಸು ಇನ್ನೊಂದು ತಂತ್ರನ ಶುರು ಮಾಡ್ತಾರೆ. ಏನಪ್ಪ ಅಂದರೆ SMS ಅಲ್ಲಿ, ಟೆಲಿಗ್ರಾಮಲ್ಲಿ, ವಾಟ್ಸಪ್ ಮೆಸೇಜಸಲ್ಲಿ, ಆಮೇಲೆ ಈವನ್ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ಸ್ ಬರೆಯೋದ್ರಿಂದ ಹಿಡಿದು ಟಿ ವಿನಲ್ಲಿ ಬರ್ತಕ್ಕಂಥ ಆ್ಯಂಕರ್ಗಳ ಹತ್ರ ಈ ಕಂಪನಿ ಬಗ್ಗೆ ಹಾಗಿದೆ ಹೀಗಿದೆ ಅಂತ ಫೇಕ್ ನ್ಯೂಸ್ನ ಸ್ಪ್ರೆಡ್ ಮಾಡ್ತಾರೆ. ಟಿ ವಿ ಆ್ಯಂಕರ್ಗಳು ಇದ್ರ ಬಗ್ಗೆ ಗುಣಗಾನ ಮಾಡ್ತಾರೆ. ಈ ಕಂಪ್ನಿ ಶೇರ್ಗಳು ಮುಂದೆ ಮಲ್ಟಿ ಬ್ಯಾಗರ್ ಆಗುತ್ತೆ, ಇದು ರೈಟ್ ಟೈಮ್ ಟು ಬೈ ಅಂತೆಲ್ಲ ಬೊಗಳೆ ಬೀಳ್ತಾರೆ. ಈಗ ಇನ್ವೆಸ್ಟರ್ ಸೈಕಾಲಜಿ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತಾರಲ್ಲ ಹಾಗೆ. ಇದೊಂಥರ ಸಮೂಹ ಸನ್ನಿತರ. ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ಇದ್ರ ಬಗ್ಗೆ ಗುಣಗಾನ ಕೇಳ್ತಾ ಇರ್ತಾರೆ. ಸ್ಟಾಕ್ ಪ್ರೈಸ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಹಾಗೇನು ಮಾಡ್ತಾರೆ, ಅವರು ಕೂಡ ತಮ್ಮ ಹಾರ್ಡ್ ಅರ್ನ್ ಮನಿನ ಏನು ಮಾಡ್ತಾರೆ, ಇದ್ರಲ್ಲಿ ಗ್ರ್ಯಾಜುಯಲ್ಲಾಗಿ ಇನ್ವೆಸ್ಟ್ ಮಾಡ್ಕೊತ ಹೋಗ್ತಾರೆ. ಶೇರ್ಗಳ ಬೆಲೆನ ಮೇಲಕ್ಕೆ ತಗೊಂಡೋದ ನಂತರ ಸ್ಟಾಕ್ ಆಪರೇಟರ್ಸ್ ಕೆಲಸ ಇಲ್ಲಿಗೆ ಮುಗಿಯುತ್ತೆ. ಅಂದರೆ ಪಂಪ್ ಮಾಡಿದ್ದಾಗುತ್ತೆ. ಈಗ ಅಸಲಿ ಆಟ ಶುರುವಾಗುತ್ತೆ. ಪ್ರಮೋಟರ್ಸ್ ಅಥವಾ ಶೇರ್ ಹೋಲ್ಡರ್ಸ್ ತಮ್ಮ ಎಲ್ಲ ಶೇರುಗಳನ್ನ ಹಂತವಾಗಿ ಸೇಲ್ ಮಾಡ್ತಾ ಬರ್ತಾರೆ. ಕೆಲವೇ ದಿನದಲ್ಲಿ ಅವರಿಗೆಲ್ಲ ಶೇರ್ಗಳನ್ನ ಅತಿ ಹೆಚ್ಚು ಬೆಲೆಗೆ ಮಾರ್ಕೊಂಡು ಎಕ್ಸಿಟ್ ಆಗಿಬಿಡ್ತಾರೆ. ಹೆಚ್ಚು ಬೆಲೆಗೆ ಶೇರ್ಗಳನ್ನ ತೊಗೊಂಡಿರ್ತಕ್ಕಂಥ ಕಾಮನ್ ಇನ್ವೆಸ್ಟರ್ಸ್ ದಿನ ಕಾಯ್ತಾ ಕೂತ್ಕೊಳ್ತಾರೆ. ಯಾವಾಗ ಶೇರ್ ಬೆಲೆ ಹೆಚ್ಚಾಗುತ್ತೆ, ನಾನು ಯಾವಾಗ ಇದರಿಂದ ಲಾಭ ಮಾಡ್ಕೊಳ್ಬೋದು, ನನ್ನ ಶೇರ್ನ ಮಾರಿ ಅಂತ. ಆದರೆ ಆ ಶೇರ್ಗಳನ್ನು ಕೊಳ್ಳೋದಕ್ಕೆ ಜನನೇ ಇರೋದಿಲ್ಲ. ಪ್ರತಿದಿನ 10%, 20% ಅಂತ ಹೇಳಿ ಅದ್ರ ಶೇರ್ನ ಬೆಲೆ ಕಮ್ಮಿ ಆಗ್ತಾ ಅವ್ರಿಗೆ ಏನು ಇನ್ವೆಸ್ಟ್ ಮಾಡಿರ್ತಾರೋ ಕ್ಯಾಪಿಟಲು ಅದು ಕೂಡ ಅವ್ರು ಲಾಸ್ ಆಗ್ತಾ ಹೋಗುತ್ತೆ. ಇನ್ವೆಸ್ಟರ್ ಅಂದ್ಕೊಳ್ತಾರೆ ಇದು ಕರೆಕ್ಷನ್ ಟೈಮ್ ಅಂತ. ಅವ್ರೇನು ಮಾಡ್ತಾರೆ, ಪ್ರತಿದಿನ ಸೇಲ್ಗೆ ಆರ್ಡ್ರ್ ಪ್ಲೇಸ್ ಮಾಡ್ತಾರೆ. ಆದರೆ ಲೋಯರ್ ಸರ್ಕ್ಯೂಟ್ ಆಗೋದ್ರಿಂದ ಅವರ ಆರ್ಡ್ರ್ಗಳು ಪ್ರತಿದಿನ ರಿಜೆಕ್ಟ್ ಆಗ್ತಾ ಹೋಗುತ್ತೆ. ಇದರ ಹೆಸರೇ ಡಂಪ್ ಅಂತ. ಈಗ ನೀವು ಅನ್ಕೋಬೋದು ಸ್ಟಾಕ್ ಮಾರ್ಕೆಟಲ್ಲಿ ಇದೆಲ್ಲ ನಡೆಯುತ್ತಾ ಅಂತ. ಆದರೆ ಇದು ಬರೀ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲೇ ಈ ಸ್ಕ್ಯಾಮ್ ನಡೆಯುತ್ತೆ. ಸೆಬಿ ಕೂಡ ಈ ಪಂಪ್ ಆ್ಯಂಡ್ ಡಂಪ್ ಸ್ಕೀಮಲ್ಲಿ ಇನ್ವಾಲ್ವ್ ಆಗಿರೋರನ್ನ ಪತ್ತೆ ಹಚ್ಚೋದಕ್ಕೆ ಬಹಳಷ್ಟು ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ಳುತ್ತೆ. ಈ ಜವಾಬ್ದಾರಿ ಕೇವಲ ಸೆಬಿದು ಮಾತ್ರ ಅಂತ ಅಂದ್ಕೊಳ್ತೀರಾ? ಖಂಡಿತ ಅಲ್ಲ. ಇನ್ವೆಸ್ಟರ್ಸ್ ಆಗಿರೋ ನಮ್ಮ ಮೇಲೆ ಕೂಡ ಇದ್ರ ಜವಾಬ್ದಾರಿ ಇದೆ. ನಾವು ಈ ರೀತಿ ಸ್ಕ್ಯಾಮ್ಗಳಿಗೆ ಬಲಿಯಾಗಬಾರ್ದು. ಈ ಸ್ಕ್ಯಾಮ್ಗಳಿಂದ ನಾವು ದೂರ ಇರಬೇಕು ಅಂದರೆ SMS ಆಗ್ಬೋದು, ವಾಟ್ಸಪ್ ಮೆಸೇಜಸ್ ಆಗ್ಬೋದು, ಟೆಲಿಗ್ರಾಮ್ ಆಗ್ಬೋದು, ವಾಟ್ಸಪ್ ಗ್ರೂಪ್ ಆಗ್ಬೋದು, ಅಥವಾ ಟಿ ವಿ ಆ್ಯಂಕರ್ಸ್ ಅವ್ರು ಹೇಳೋ ಅಂತಹ ನುಡಿಗಳಾಗ್ಬೋದು ನಾವು ಡೈರೆಕ್ಟಾಗಿ ಎಂದು ತಗೊಳ್ಬಾರ್ದು. ಇದೇ ಪಂಪ್ ಆ್ಯಂಡ್ ಡಂಪ್ ಸ್ಕೀಮ್.
ಈ ವಿಡಿಯೋದಿಂದ ಸ್ಟಾಕ್ ಮಾರ್ಕೆಟ್ನಲ್ಲಿ ಪಂಪ್ ಆ್ಯಂಡ್ ಡಂಪ್ ಸ್ಕೀಮಿಂದ ಆಗೋ ಸ್ಕ್ಯಾಮ್ ಬಗ್ಗೆ ತಿಳ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬೆಸ್ಟ್ ಆಫ್ ಲಕ್ ಫಾರ್ ಸ್ಟಾಕ್ ಜರ್ನಿ.